ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿನಿತಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಾಡ್ತಿರೋ ವಿಡಿಯೋ ಏನಂದರೆ, ಮಕ್ಕಳಿಗೆ ಕೆಮ್ಮಾದರೆ ಮನೆ ಮದ್ದನ್ನು ಯಾವ ರೀತಿ ಮಾಡ್ಕೋಬೇಕು, ಏನೇನು ತೊಗೊಂಡು ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಇದು ತುಂಬ ಯೂಸ್ಫುಲ್ಲು, ತುಂಬ ವರ್ಕಬಲ್ ಆಗುತ್ತೆ. ಮಕ್ಕಳಿಗೆ ಈಗಂತೂ ಥಂಡಿ ಕಾಲ ಬಂದರೆ ತುಂಬ ಕೆಮ್ಮು, ಕಫ ಕೆಮ್ಮು, ಒಣ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಸಿರಪ್ ಹಾಕಿದ್ರು ಮತ್ತು ಟ್ಯಾಬ್ಲೆಟ್ ತಂದು ಹಾಕಿದ್ರು ಹೋಗೋದಿಲ್ಲ. ಅದಕ್ಕೆ ಇದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಹೋಮ್ ಮೇಡು. ಏನಿಲ್ಲ, ಆ್ಯಕ್ಚುಲಾಗಿ ಎಲ್ಲರಿಗೂ ಸಿಕ್ಕುವಂಥ ಇಂಗ್ರೀಡಿಯೆಂಟ್ಸೇ ಇವು. ಏನು ನಾವು ಬೇರೆ ಕಡೆಯಿಂದ ಏನೂ ತೊಗೊಬರೋ ಹಂಗಿಲ್ಲ. ಇದು ತುಳಸಿ ಎಲೆ, ಇದು ದೊಡ್ಡಪತ್ರೆ. ಇದು ತುಳಸಿ ಎಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮನೆಗಳ ಹತ್ರ ಎಲ್ಲ ತುಳಸಿ ಪೂಜೆ ಮಾಡೋಕೆ ಇಟ್ಟಿರ್ತೀವಿ. ಇದು ಬಂದ್ಬಿಟ್ಟು ಕರಿ ತುಳಸಿ. ಇದರಲ್ಲಿ 2 ಥರ ಬರುತ್ತೆ, ಕರಿ ತುಳಸಿ ಮತ್ತು ಬಿಳಿ ತುಳಸಿ. ಇದು ಬಂದ್ಬಿಟ್ಟು ಕರಿ ತುಳಸಿ. ಈ ಕರಿ ತುಳಸಿ ಆದ್ರೇ ಚೆನ್ನಾಗಿರುತ್ತೆ. ಕಫ ಅಂತೂ ಆಗಿದ್ರೆ ಬೇಗ ವರ್ಕ್ ಆಗುತ್ತೆ ಈ 3 ಇಂಗ್ರೀಡಿಯೆಂಟ್ಸ್ ಬಳಸಿದ್ರೆ. ಇದು ದೊಡ್ಡಪತ್ರೆ, ಆಲ್ಮೋಸ್ಟ್ ಎಲ್ಲರೂ ಮನೆ ಹತ್ರ ಇಟ್ಕೊಂಡೇ ಇರ್ತೀವಿ ದೊಡ್ಡಪತ್ರೆನ. ಇದು ಬಂದ್ಬಿಟ್ಟು ವಿಳೆದೆಲೆ, ದೊಡ್ಡಪತ್ರೆ, ತುಳಸಿ ಎಲೆ, ಈ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕಷಾಯ ಮಾಡಿಬಿಟ್ಟು ಮಕ್ಕಳಿಗೆ ಜಾಸ್ತಿ ಬೇಡ, ಒಂದೇ ಒಂದು ಹೊಳ್ಳೆ ಅಷ್ಟು ಹಾಕಿದ್ರೆ ಸಾಕು, ತುಂಬ ವರ್ಕ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಒಂದು 20ರಿಂದ 25 ಆಗುವಷ್ಟು ತುಳಸಿ ಎಲೆ ತೊಗೊಂಡಿದ್ದೀನಿ. ತುಳಸಿ ಎಲೆ ತೊಗೊಂಡು ನೀಟಾಗೆಲ್ಲ ತೊಳ್ಕೊಳ್ಳಿ. ನೀರಿಗೆ ಹಾಕ್ಕೊಂಡು ಎಲ್ಲ ನೀಟಾಗೆ ತೊಳ್ಕೊಂಡು, ಎಲ್ಲ ನೀಟಾಗಿ ತೊಳ್ಕೊಳ್ಳಿ. ಇದ್ರಲ್ಲಿ ಧೂಳಿರುತ್ತೆ, ಯಾಕಂದರೆ ಎಲ್ಲ ಒಳಗಡೆನೇ ಇಟ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಇಟ್ಟಿರ್ತೀವಲ್ಲ. ಸೊ ಹಾಗಾಗಿ ಧೂಳಿರುತ್ತೆ ಮತ್ತು ಹುಳಗಳೆಲ್ಲ ಕೂತಿರುತ್ತೆ ಇದ್ರ ಮೇಲೆ. ಹಾಗಾಗಿ ನೀಟಾಗೆಲ್ಲ ತೊಳ್ಕೊಂಡು ಎತ್ತಿಟ್ಕೊಳ್ಳಿ. ದೊಡ್ಡಪತ್ರೆ ಕೂಡ ಅಷ್ಟೇ, ನಾನಿಲ್ಲಿ ದೊಡ್ಡಪತ್ರೆ ಒಂದೆಲೆ ತೊಗೊಂಡಿದ್ದೀನಿ. ಒಂದೆಲೆ ಆದರೆ ಸಾಕು. ಇದು ಫ್ರೆಶ್, ಇನ್ನು ಈಗ ತಾನೇ ಕಿತ್ಕೊಂಡು ಬಂದಿದ್ದು. ಇದ್ರ ಮೇಲೂ ಕೂಡ ಅಷ್ಟೇ ಧೂಳೆಲ್ಲ ಇರುತ್ತೆ, ನೀಟಾಗೆಲ್ಲ ವಾಶ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ಕೂಡ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಕಫ ಅಂತೂ ಸ್ವಲ್ಪ ಹೊತ್ತಿಗೆ ಕ್ಲಿಯರ್ ಆಗಿಬಿಡುತ್ತೆ. ತುಂಬ ಕೆಮ್ತಾ ಇರ್ತಾರೆ ಮಕ್ಕಳು, ನಮಗೆ ಕೆಮ್ಮಿಗೆ ತಡಿಯೋಕ್ಕಾಗಲ್ಲ, ಇನ್ನು ಮಕ್ಕಳೆಲ್ಲ ತಡಿತಾರೆ ಕೆಮ್ಮಿಗೆ. ಸೊ ಹಾಗಾಗಿ ಈ ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ಳಿ, ತುಂಬ ವರ್ಕ್ ಆಗುತ್ತೆ. ವಿಳೆದೆಲೆ ಕೂಡ ಅಷ್ಟೇ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ಳಿ. ಈ ಮನೆ ಮದ್ದನ್ನು ತಯಾರು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಈಸಿ. ಈ ಎಲೆನ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಈ ವಿಳೆದೆಲೆ ಮೇಲೆ ಇಟ್ಟು, ಇದು ಕೂಡ ಅಷ್ಟೇ, ಇದೆಲ್ಲ ನೀಟಾಗಿ ಇಟ್ಟು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ನೀಟಾಗೆಲ್ಲ ಈ ಥರ ಕ್ಲೋಸ್ ಆಗೋ ಥರ ಫೋಲ್ಡ್ ಮಾಡಿ, ಗ್ಯಾಸ್ ಮೇಲೆ ಒಂದು ಹೆಂಚಿಟ್ಟು ಇದನ್ನು ನೀಟಾಗಿ ಬಿಸಿ ಮಾಡಬೇಕು. ರಸ ಬರೋವರೆಗೂ ಬಿಸಿ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸು ನೀಟಾಗಿ ಚೆನ್ನಾಗಿ ಇದು ರಸ ಎಲ್ಲ ಬಿಟ್ಕೊಳ್ಳೋ ಥರ ಬೇಯಿಸ್ಕೊಂಡ್ರೆ ನೀಟಾಗಿ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ನೀಟಾಗಿ ಒಂದು 2 ಮಿನಿಟ್ಸ್ ಆದರೆ ಸಾಕು. ಇನ್ನೂ ಕಮ್ಮಿನೇ ಬೇಕಾಗುತ್ತೆ, ಇನ್ನು 2 ಮಿನಿಟ್ಸ್ ಏನು ಬೇಕಾಗಲ್ಲ. ಬಟ್ ಇದು ಮಕ್ಕಳಿಗೆ ಕೆಮ್ಮಿಗಂತೂ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದೊಂದು ರೆಮಿಡಿ ಕೊಡಿ ಸಾಕು, ಮಕ್ಕಳಿಗೆ ಎಷ್ಟು ಬೇಕೋ ಕಫ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ ಅಂತ ನೀವೇ ನೋಡ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾವು ಸಿರಪ್ಪು ಮತ್ತು ಟ್ಯಾಬ್ಲೆಟ್ಸು ಎಲ್ಲ ಕೊಡೋದ್ರಿಂದ ಏನೂ ಆಗೋಲ್ಲ. ಕೆಮ್ಮು ನ್ಯಾಚುರಲ್ಲಾಗಿ ಬರುತ್ತೆ, ನ್ಯಾಚುರಲ್ಲಾಗೆ ಹೋಗಬೇಕು. ಬಂದಿರೋ ಕೆಮ್ಮು ಹಾಗೆ ಹೋಗಬೇಕು ಅಂತ ಹೇಳ್ತಾರೆ. ನಾವು ಸಿರಪ್ಪು ಮತ್ತು ಈ ಮಕ್ಕಳಿಗೆಲ್ಲ ಕಸ್ತೂರಿ ಮಾತ್ರೆ ಕೊಡ್ತೀವಿ, ತುಂಬ ಚಿಕ್ಕ ಮಕ್ಕಳಿಗೆ. ಅದೆಲ್ಲ ಏನೂ ವರ್ಕ್ ಆಗೋದಿಲ್ಲ, ಅದು ಎಲ್ಲ ಏನೂ ಕೂಡ ವರ್ಕ್ ಆಗೋಲ್ಲ. ನೋಡಿ ಈ ಥರ ತುಂಬ ಚೆನ್ನಾಗಿ 2 ಕಡೆ ಬೇಯಿಸ್ಕೊಳ್ಳಿ ನೀಟಾಗಿ. ಈ ಥರ 2 ಕಡೆ ಬೆಂದರೆ ನೀಟಾಗಿ ರಸ ಬರುತ್ತೆ. ಇವಾಗೆಲ್ಲ ನೀಟಾಗಿ ಬೆಂದಾದಮೇಲೆ ನೋಡಿ ರಸ ಬಿಟ್ಕೊತಾ ಇರೋದು ಕಾಣಿಸ್ತಿದೆಯಲ್ಲ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಗ್ಲಾಸ್ ತೊಗೊಳ್ಳಿ, ಚಿಕ್ಕದು ತೊಗೊಂಡು ನಮ್ಮ 2 ಕೈಯಿಂದ ಇದನ್ನು ಬಿಸಿ ಮೇಲೆ ಹೊತ್ತಿದ್ರೇ ರಸ ಬರೋದು. ನಮ್ಮ 2 ಕೈಗಳಿಂದ ನೀಟಾಗಿ ತೊಗೊಂಡು ಹಿಂಗೆ ಹಿಚ್ಕಿ ನೋಡಿ, ತುಂಬ ಬಿಸಿ ಇದೆ ನೋಡಿ, ಬರ್ತಾಯಿದೆ ನೀರು. ಒಂದು
1 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಇನ್ನು ಚಿಕ್ಕ ಮಕ್ಕಳಿಗೆ 1 ತಿಂಗಳು 1.5 ತಿಂಗಳು ಮಕ್ಕಳಿಗೆಲ್ಲ ಹಾಕ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ನ್ಯಾಚುರಲ್ ಅಲ್ವಾ, ಅದಕ್ಕೆ ತುಂಬ ಅಂದರೆ ತುಂಬ ಒಳ್ಳೇದು. ಕಫ ಇರ್ಬೋದು ಎಲ್ಲ ಹೊಡೆದಾಕುತ್ತೆ. ನೀಟಾಗಿ ಹಿಂಗೆ ಒತ್ಕೊಳ್ಳಿ. ಇಲ್ಲಿ ನೋಡಿ ರಸ ಯಾವ ಕಲರಲ್ಲಿದೆ, ಟೀ ಕಲರಲ್ಲಿದೆ. ಇಲ್ಲಿ 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಬಂದಿದೆ, ಸಾಕು ಒಂದು ಟೈಮಿಗೆ. ಕಂಟಿನ್ಯೂಸ್ ಒಂದು 3 ಟೈಮ್ಸ್ ಅದ್ರ ಜೊತೆಗೆ ಕಫ ಹೋಗೋಕ್ಕೆ ಒಂಚೂರು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ, ಒಂದೇ ಒಂದು ಚಿಟಿಕೆ ಅಷ್ಟು ಬೆಲ್ಲ. ನೋಡೋದ್ರಲ್ಲ, ಈ 5 ರೆಮಿಡಿಗಳಿದ್ದರೆ ಈ ಕಷಾಯ ರೆಡಿ ಆಗುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಅಷ್ಟೇ ಮಾಡ್ಕೊಳ್ಳಿ ಮನೇಲಿ. ಮಾಡಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಅದೇ ರೀತಿ ನೀವು ಯಾವ ಥರ ಮಾಡಿದ್ದೀರಾ, ಹೆಂಗೆ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದ ವಿಡಿಯೋ. ಓಕೆ, ಬಾಯ್ ಗಾಯ್ಸ್.